ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವಳು ನನ್ನ ಚಿಕ್ಕ ವಯಸ್ಸಿನ ಜೀವದ ಗೆಳತಿ ವಾಣಿ ಅಂತ. ವಾಣಿ, ಇವ್ರು ಸಹನಕ್ಕ, ಸುಮಾ, ಸಚಿನ್, ಕಾಳಿ. ಸ್ನೇಹ ಅಕ್ಕ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ನಿಮ್ಮಿಬ್ರು ಗೆಳೆತನ ಸ್ನೇಹ ಈ ಊರ್ ಬಿಟ್ಟೋದ್ಮ್ಯಾಕೆ ಅರ್ಧಕ್ಕೆ ನಿಂದೋಯ್ತದ ಸ್ನೇಹ ಇವಳದ್ದು ಕಣ. ಇನ್ಮ್ಯಾಕೆ ನೀವಿಬ್ರು ಫೋನ್ ನಂಗೆ ಮಾತಾಡ್ಕೊಂಡು ಒಂದಾಗಿರ್. ಸ್ನೇಹ, ನಿಮ್ ಯಜಮಾನ್ರು ಯಾರೇ? ಅಲ್ಲ ನಿಂತಿದಾರಲ್ಲ, ಶ್ರೀಕಂಠೇಶ್ವರ ಅಂತ. ನಾನು ಅವ್ರನ್ನ ಪ್ರೀತಿಯಿಂದ ರೀ ಅಂತ ಕರಿತೀನಿ. ನಮಸ್ತೆ ಅಣ್ಣ. ಈ ಸ್ನೇಹ ನಮ್ಮ ಊರಿಗೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಕರ್ಕೊಂಬಂದ್ರಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಯಾವ ಹೆಣ್ಮಕ್ಳಿಗೂ ತವ್ರು ನಿಲ್ಬಾರ್ದು, ಅದಕ್ಕೆ ಕರ್ಕೊಂಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ. ಸಿಸ್ಟರ್, ನಿಮಗೆ ಊಟ ತಗೋಬಾ ಅಂತ ಯಾವ್ದಾದ್ರು ದೇವ್ರು ಹೇಳ್ತಾ? ಅದ್ಯಾಕಣ್ಣ ಹಂಗೆ ಕೇಳ್ತೀರಾ? ಈ ಮನೇಲಿ ಅಡುಗೆ ಮಾಡೋ ವ್ಯವಸ್ಥೆ ಇಲ್ಲ ಅಂತ ಅವ್ವ ಹೇಳಿದ್ಲು, ಅದಕ್ಕೆ ಅಡುಗೆ ಮಾಡ್ಕೊಂಡು ತಗೊಂಬಂದೆ. ಓಹ್, ಇದು ಹೇಳಿದ್ದು ನಿಮ್ಮವ್ವನಾ? ನಿಮ್ಗೆಲ್ಲ ಶಾನೆ ಹಸ್ವಾಗಿರ್ತೈತೆ. ಬನ್ನಿ ಊಟಕ್ಕೆ ಕುತ್ಕೊಳ್ಳಿ, ನಾನು ಬಡಿಸ್ತೀನಿ. ಹೊಣೆ ನಾವು ಬಡಿಸ್ಕೊತೀವಮ್ಮ, ನೀವು ಹೊರಡು. ಈಟ್ ವರ್ಷ ಆದ್ಮೇಲೆ ನನ್ನ ಗೆಳತಿ ಬಂದವಳೆ, ಹಂಗೆ ಹೋಗಕ್ಕಾಗತ್ತ ಗಂಗಣ್ಣ? ನಾನೇ ಬಡಿಸ್ಬೇಕು. ಸ್ನೇಹ, ನೀನು ಹೋಗು, ನಿನ್ ಗಂಡನ ಪಕ್ಕಕ್ಕೆ ಕುತ್ಕೋ. ಸ್ನೇಹ, ನೀನ್ ನಿಮ್ಮ ಯಜಮಾನ್ರ ಹತ್ರ ಕುತ್ಕೋ ಬಾ. ಪರವಾಗಿಲ್ಲ, ನೀವು ಕುತ್ಕೊಳ್ಳಿ, ನಾನು ಬಡಿಸ್ತೀನಿ. ಊಟಕ್ಕೆ ಕೂತ್ಮೇಲೆ ಹಂಗೆಲ್ಲ ಹೆದಳ್ಬಾರ್ದು, ಕುತ್ಕೊಳ್ಳಿ. ಊಟಕ್ಕೆ ಕೂತಾಗ ಆಗಲ್ಲ, ಎದೊಳ್ಬಾರ್ದು. ಕುತ್ಕೋ ಕುತ್ಕೋ. ಅವ್ರನ್ನ ಊಟಕ್ಕೆ ಕುಂದ್ಕೊಡ ಕಡಿಮೆ ಮಾವಯ್ಯ. ನೀನು ಊಟ ಮಾಡಿದ್ರೆ ನಾನು ಊಟ ಮಾಡ್ದಂಗೆ ತಾಯಿ. ಮೊದಲು ಅಮ್ಮನಿಗೆ ನೈವೇದ್ಯ ಆಗ್ಬೇಕು. ನೀನು ಊಟ ಮಾಡು ತಾಯಿ, ಊಟ ಮಾಡು. ನೀ ಕೇಳೋದ್ನಾರ ನನ್ನ ತಪ್ಪು. ಸಿಸ್ಟರ್, ದಿಟ್ಟವಾಗ್ಲೂ ನಿಮ್ ಕೈ ರುಚಿ ಬೊಂಬಡಾಗಿದೆ. ನೀವೇನಾದ್ರೂ ನಮ್ಮ ಊರಿಗೆ ಬಂದ್ಬಿಟ್ರೆ ನಮ್ ಸಾನ ಮೆಸ್ನಾಗೆ ನಿಮಗ್ ಕೆಲ್ಸ ಫಿಕ್ಸು. ಅವ್ರನ್ನ ಯಾಕ್ಲ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ? ನಮ್ ಸ್ನೇಹ ಗೆಳ್ತಿ ಅಂದ್ಮ್ಯಾಕೆ ನನ್ಗೂ ಗೆಳ್ತೀನಿ. ವಾಣಿ ಅಕ್ಕ, ನಿಜವಾಗ್ಲೂ ನಿಮ್ಮ ಅಡ್ಗೆ ಅದ್ಭುತ. ವಾಣಿ, ಅಡ್ಗೆನ ಇಷ್ಟು ಚೆನ್ನಾಗಿ ಮಾಡೋದ್ ಕಲ್ತ್ಬಿಟ್ಟಿದ್ಯಲ್ಲೇ. ಏನ್ ಮಾಡೋದಮ್ಮ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಕಲಿಬೇಕಲ್ವಾ? ಹೌದು, ನಿಮ್ ಯಜಮಾನ್ ಏನ್ ಮಾಡೋದು? ವ್ಯವಸಾಯ ಮಾಡ್ತಾರೆ ಕಣೆ, ಆದ್ರೆ ಭೂಮಿ ಸ್ವಂತದ್ದಲ್ಲ. ನಿಮ್ದೆ 5 ಎಕರೆ ಜಮೀನು ಇತ್ತಲ್ಲೇ? ನಿಮ್ ತಾಯಿಗೆ ಮೋಸ ಮಾಡ್ದಂಗೆ ನಮಗೂ ಮೋಸ ಮಾಡ್ಬಿಟ್ರು ಕಣೆ. ಅಪ್ಪ ಮಗ ಊರ್ನೆ ಕಬ್ಳಿಸ್ಕೊಂಡು ದರ್ಬಾರ್ ಮಾಡ್ತಾವ್ರೆ. ವಾಣಿ, ನಿಮ್ಮ ತಾಯಿ ಕಾಲು ನೋವು ಹೇಗಿದೆಯಮ್ಮ ಈಗ? ಇಷ್ಟು ವರ್ಷ ಇಲ್ಲದೆ ಇದ್ದವರು ಇದೇನು ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ತಾಯಿ ಸಮಾಧಿಗೆ ಪೂಜೆ ಮಾಡ್ಬೇಕಿತ್ತು, ಅದಕ್ಕೆ ಬಂದ್ವಿ ವಾಣಿ. ಸಮಾಧಿ ಜಾಗನ ಕಿತ್ಕೊಂಡಿದಾರಲ್ಲ, ಇನ್ನೆಲ್ಲಿಂದ ಹೋಗಿ ಪೂಜೆ ಮಾಡ್ತೀಯಾ?
ಕಿರಾತಕ್ ನನ್ನ ಮಕ್ಕಳು ನಿಮ್ಮ ತಾಯಿ ಊತಿರೋ ಜಾಗಕ್ಕೂ ಬೇಲಿ ಹಾಕಿದ್ದಾರೆ. ಯಾರಕ್ಕ ಕಿರಾತಕರು? ಅದು ಮಾಡಿ ನೀನು ಗೊತ್ತಾಗುತ್ತೆ ನೀನು ಹೊರಡಮ್ಮ. ನಾವು ಊಟ ಮಾಡಿಬಿಟ್ಟು ಈ ಬಾಕ್ಸ್ನೆಲ್ಲ ನಾನು ತಲುಪಿಸ್ತೀನಿ. ಅಪ್ಪ ಒಂದು ಸ್ವಲ್ಪ ಹೊತ್ತು ಇರ್ಲಿ ಬಿಡಪ್ಪ, ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾಳೆ. ಹಾಗಲ್ಲಮ್ಮ, ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ, ಮತ್ತು ಇವಳು ಕೂಡ ಗರ್ಭಿಣಿ ಅಲ್ವಾ, ಸುಧಾರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಣಿ ನೀವು ಹೋಗಮ್ಮ. ಸರಿ ಗಂಗಣ್ಣ. ಸ್ನೇಹ, ನನ್ನ ನಂಬರ್ ತಗೊಳ್ಳೆ. ನೀನು ಫ್ರೀ ಆದಮೇಲೆ ನನಗೊಂದು ಫೋನ್ ಮಾಡೆ. ಸರಿ. ಸುಮಾ ಮೊಬೈಲ್ ಕೊಡು. ಹೇಳು. ಸರಿ, ಹಂಗಿದ್ರೆ ನಾನಿನ್ ಬರ್ತೀನಿ. ಮಾವಯ್ಯ, ಆ ಹುಡುಗಿ ಹೆಸರೊಳಗೆ ಬಂದಾಗ ಯಾಕೆ ತಡೆದ್ರಿ? ಈಗ ಪೂರ್ವ ಪರ ಎಲ್ಲ ತಿಳ್ಕೊಂಡು ಏನು ಮಾಡೋದಿದೆ ಹೇಳಿದರೆ, ನಾವು ಬಂದರೆ ನಮ್ಮ ಕೆಲಸಕ್ಕೆ ಅದು ಮುಗಿಸ್ಕೊಂಡು ನಾವು ಹೋಗೋಣ. ಊಟ ಆದ್ಮೇಲೆ ಆ ಜಾಗ ಎಲ್ಲದಂತ ತೋರಿಸಿ ಮಾವಯ್ಯ, ನಾನು ಹೋಗೋ ಜಾಗನ ನೋಡ್ಕೊಬತ್ತೀನಿ. ಆಮೇಲೆ ಇವನನ್ನ ಕರ್ಕೊಂಡೋದ್ರೆ ಆಯಿತು. ಅದು ಕತ್ಲಾದ್ಮೇಲೆ ಹೋಗೋಣ ಹೇಳಿ ಅಂದರೆ. ಅದೆಲ್ಲ ಹಾಕಿಲ್ಲ. ಬೇಲಿ ಹಾಕೋರಂದ್ಮೇಲೆ ಅಲ್ಲೇನೋ ಮರ್ಮನೆ ಇರಬೇಕು. ನಾನು ಈಗಲೇ ಹೋಗ್ಬೇಕು. ಲೇಕಾಳೆ, ನೀನು ನನ್ನ ಜೊತೆ ಬರಲ್ಲ. ಸಚಿನ್, ನೀನು ಇವ್ರ ಜೊತೆ ಮನೆಯಾಗ ಇರು. ಅಲ್ಲ ಬಾವ, ಅಲ್ಲಿವರೆಗೂ ನಾವೇನ್ ಮಾಡೋದು? ಇದೇ ನಾವು ಹಿಂಗೆ ಹೇಳ್ತಿದ್ಯಾ? ಸ್ನೇಹನ್ ಜೊತೆಗೆ ಹೋಗಿ ಊರು ಸುತ್ತಾಕೋ ಬಾ. ನಾನು ಕಟ್ಟಿ ಹೋಗಿ ಪೂಜೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಬೇಲಿ ಹಾಕಿದ್ದೆ ಆದರೆ ಅದನ್ನು ತೆಗೆದೇ ಪೂಜೆ ಮಾಡಬೇಕು. ನೀನು ಅನ್ಕೊಂಡ್ರೆ ಸಾಕು ತಾಯಿ, ಬೇಲಿ ತೆಗೆಯುತ್ತೆ. ನೀನು ಹೋದ್ರೆ ಸಾಕು, ವೈರಿಗಳಿಗೆ ತೊಡೆ ನಡುಗುತ್ತೆ, ಎದೆ ಬಡಿಯುತ್ತೆ, ಕೈ ಕಾಲು ಅದರುತ್ತೆ. ನೀನು ಹೋಗು ತಾಯಿ, ಹೋಗು. ಮಾವಯ್ಯ, ಊಟ ಮಾಡ್ಕೊಳ್ಳಿ. ಊಟ ಮಾಡ್ದಿಟ್ಗೆ ಅಲ್ಲಿಗೆ ಹೋಗುಮ್ಮ. ಈಗ ಹೋಗ್ಲೇಬೇಕಾಳೆ ಅಂದರೆ. ಇದೇನು ಗಂಗಣ್ಣ ಹಿಂಗೆ ಹೇಳ್ತಿದ್ಯಾ? ಇಲ್ಲಿವರೆಗೂ ಬಂದಿರೋದೆ ಅದಕ್ಕೆ. ಬಿರ್ಬಿರ್ನೆ ಊಟ ಮಾಡು, ಹೊರಡುಮ.